ತಂದೆ ತಾಯಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಉಜ್ವಲದಿಂದ ಕೂಡಿರಲಿ ಎಂದು ಶೃಂಗೇರಿ ಶಾರದಾಂಬೆಯ ಸನ್ನಿಧಾನದಲ್ಲಿ ಅಕ್ಷರಾಭ್ಯಾಸ ಮಾಡಿಸುವ ಹಾಗೆ ಇಲ್ಲೊಂದು ಖಾಸಗಿ ಶಾಲೆಯಲ್ಲಿ ಅಕ್ಷರಾಭ್ಯಾಸ ಮಕ್ಕಳಿಗಾಗಿ ಏರ್ಪಡಿಸಿದ್ದರು. ಅಕ್ಷರ ಅಭ್ಯಾಸದ ಅಮೃತ ಕ್ಷಣಕ್ಕೆ ಶ್ರೀಗಳನ್ನು ಶಾಲೆಯ 9ನೇ 10ನೇ ತರಗತಿಯ ಮಕ್ಕಳು ತಮ್ಮ ಸಂಸ್ಕೃತಿಯ ಸೀರೆಯನ್ನುಟ್ಟು ಕಳಶ ಹೊತ್ತು ಸ್ವಾಗತಿಸಿ ಬರಮಾಡಿಕೊಂಡರು. ಸಸ್ಯ ಸಂಜೀವಿನಿ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲಾ ಪ್ರಾರಂಭದಲ್ಲಿ ಮಕ್ಕಳ ಅಕ್ಷರಾಭ್ಯಾಸ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಗೆ ದಾಖಲಾಗಿರುವ ಮಕ್ಕಳಿಗೆ ತಂದೆ ತಾಯಿ ಗುರುವಿನ ಸ್ಥಾನದಲ್ಲಿ ನಿಂತು ಅಕ್ಷರ ಅಭ್ಯಾಸ ಮಾಡಿಸಿದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಶಿಕ್ಷಣದಿಂದಲೇ ಮಕ್ಕಳ ಶ್ರೇಯಸ್ಸು ಸಾಧ್ಯ ಎಂದು ತಿಳಿಸಿದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ. ಖಾಸಗಿ ಶಾಲೆಗಳೆಂದರೆ ಈಗ ದುಡ್ಡು ಮಾಡುವ ಶಾಲೆಗಳು ಎಂದೇ ಜನರ ಮನಸ್ಸಿನಲ್ಲಿ ಬರುವುದು. ಆದರೆ ಈ ಶಾಲೆ ತುಂಬಾ ವಿಶೇಷವಾಗಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡುವ ಈ ಶಾಲೆ ಯಾವುದು? ಅದು ಇರುವುದಾದರೂ ಎಲ್ಲಿ? ಆ ಶಾಲೆಯ ಹೆಸರೇನು ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಕೊರಟಗೆರೆ ಪಟ್ಟಣದ ಶ್ರೀ ಬೈಲಾಂಜನೇಯ ಸ್ವಾಮಿಯ ಸನ್ನಿಧಾನದ ಸಮೀಪವಿರುವ ವಾತಾವರಣದೊಂದಿಗೆ ಕೂಡಿರುವ ಚಾಣಕ್ಯ ಪಬ್ಲಿಕ್ ಶಾಲೆ ಎಂದರೆ ತಪ್ಪಾಗಲಾರದು. ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದ ಶಾಲೆ ಇದಾಗಿದೆ. ಬಡ ಮಕ್ಕಳ ಪೋಷಕರು ತಮ್ಮ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಬೇಕು ಎನ್ನುವ ಆಸೆ ಇರುತ್ತದೆ. ಅಂತಹ ಪೋಷಕರ ಮಕ್ಕಳಿಗಾಗಿಯೇ ಈ ಶಾಲೆಯಲ್ಲಿ ಮಕ್ಕಳ ಪೋಷಕರಿಗೆ ಹೊರೆಯಾಗದಂತೆ ಕಡಿಮೆ ವೆಚ್ಚದಲ್ಲಿ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಡುತ್ತಾರೆ ಈ ಶಾಲೆ ಆಡಳಿತ ಮಂಡಳಿ. ಎಲ್ಲ ಶಾಲೆಗಳಿಗಿಂತ ಮಕ್ಕಳು ತಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಉನ್ನತ ಅಂಕಗಳನ್ನು ಪಡೆಯಬೇಕು. ಮಕ್ಕಳ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ಶಾಲಾ ಮಟ್ಟದ ಆಟಗಳನ್ನು ಆಡಿ ಪ್ರಶ್ನೆಗಳನ್ನು ಗೆಲ್ಲಬೇಕು ಎಂದು ಶ್ರಮಿಸುತ್ತಾರೆ ಇಲ್ಲಿನ ಆಡಳಿತ ಮಂಡಳಿ ಹಾಗೂ ಶಿಕ್ಷಕ ವೃಂದ. ಇದೇ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಪೋಷಕರು ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೊರಟಗೆರೆ ಪಟ್ಟಣದಲ್ಲಿ ಚಾಣಕ್ಯ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ಅಂಕುರ ಅನ್ನುವಂಥ ಹೆಸರಿನೊಂದಿಗೆ ಮಕ್ಕಳ ಪ್ರಥಮ ಅಕ್ಷರಾಭ್ಯಾಸ ಇವತ್ತು ಪ್ರಾರಂಭ ಮಾಡಿದೆ. ಭಾರತೀಯ ಸಂಸ್ಕೃತಿಯಲ್ಲಿರುವಂಥ 16 ಸಂಸ್ಕಾರಗಳಲ್ಲಿ ಅಕ್ಷರಾಭ್ಯಾಸ ಸಂಸ್ಕಾರವು ಸಹಿತ ಒಂದು. ಈ ಸಂಸ್ಕಾರವನ್ನು ಭಾಳಷ್ಟು ಜನರು ಇವತ್ತು ಮರೆತು ಹೋಗದಂಥ ಸಂದರ್ಭದಲ್ಲಿ ಚಾಣಕ್ಯ ಪಬ್ಲಿಕ್ ಶಾಲೆಯ ಎಲ್ಲ ಅಧ್ಯಕ್ಷರಾದಿಯಾಗಿ ನಿರ್ದೇಶಕರು ಎಲ್ಲ ಮಕ್ಕಳಿಗೆ ಒಂದು ಅಂಕುರ ಅನ್ನುವಂಥ ಹೆಸರಿನೊಂದಿಗೆ ಆ ಬಾಲ್ಯಾವಸ್ಥೆಯಲ್ಲಿ ಪ್ರಾರಂಭವಾಗುವಂಥ ಅಕ್ಷರಾಭ್ಯಾಸವನ್ನು ಇವತ್ತು ಶಾಸ್ತ್ರೋಕ್ತವಾಗಿ ಇವತ್ತು ಈ ದಿವಸದಂದು ಪ್ರಾರಂಭಿಸಿದ್ದೇವೆ. ಆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ, ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು, ಅವರ ಸಂಕಲ್ಪಗಳು ಈಡೇರಬೇಕು, ಅವರ ಕುಟುಂಬಕ್ಕೆ, ಅವರ ಹೆತ್ತ ತಂದೆ ತಾಯಿಗಳಿಗೆ ಒಳ್ಳೆಯ ವ್ಯಕ್ತಿಗಳಾಗಿ ದೇಶದ ಸತ್ಪ್ರಜೆಗಳಾಗಬೇಕು ಅನ್ನುವಂಥ ಆಶೀರ್ವಾದದೊಂದಿಗೆ ಇವತ್ತು ಅಕ್ಷರಾಭ್ಯಾಸವನ್ನು ನೆರವೇರಿಸಿಕೊಟ್ಟಿದ್ದೇವೆ. ಆ ಮಕ್ಕಳು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಒಳ್ಳೆಯ ಜ್ಞಾನಾರ್ಜನೆಯನ್ನು ಪಡೆದು ಈ ದೇಶದ ಒಳ್ಳೆಯ ಸತ್ಪ್ರಜೆಗಳಾಗಿ ನಿರ್ಮಾಣಗೊಳ್ಳಿ ಎನ್ನುವಂಥದ್ದನ್ನು ತುಂಬೂರಿಂದ ಹಾರೈಸಿ ಈ ಅಕ್ಷರಾಭ್ಯಾಸವನ್ನು ಮಾಡಿರ್ತಕ್ಕಂಥ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರಿಗೆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳಿ ತುಂಬೂರಿಂದ ಹಾರೈಸಿ ಎಲ್ಲ ತಂದೆ ತಾಯಿಗಳು ಇವತ್ತು ಮಕ್ಕಳ ಅಕ್ಷರಾಭ್ಯಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ತಂದೆ ತಾಯಿಗಳಿಗೆ ಹೇಳಿರತಕ್ಕಂಥದ್ದು, ನಮ್ಮ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ಸಂಸ್ಕಾರಗಳು ಕೊಡಬೇಕು. ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿಕೊಡಬೇಕಾದ್ರೆ ಸಂಸ್ಕಾರಗಳಿಂದಲೇ ಸಂಸ್ಕೃತಿ ಬರುವಂಥದ್ದು. ಹಾಗಾಗಿ ಎಲ್ಲ ಪೋಷಕರು, ಅದರಲ್ಲಿ ವಿಶೇಷವಾಗಿ ತಾಯಿ, ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಆ ಮಕ್ಕಳನ್ನು ಒಳ್ಳೆಯ ಸತ್ಪ್ರಜೆಯನ್ನಾಗಿ, ಒಳ್ಳೆಯ ವ್ಯಕ್ತಿಗಳಾಗಿ ಗ್ರಾಮಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡಿಕೊಡುವಂಥ ಸಂಸ್ಕಾರವನ್ನು ಕಲಿಸಿಕೊಡಬೇಕು ಅನ್ನುವಂಥ ಮಾತನ್ನು ತಿಳಿಸಿ ಅವೆಲ್ಲ ಮಕ್ಕಳಿಗೆ ಭಗವಂತ ಒಳ್ಳೆಯದು ಮಾಡಿ ಒಳ್ಳೆಯ ಜ್ಞಾನವನ್ನು, ವಿದ್ಯಾಬುದ್ಧಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತೆ. ನಮ್ಮ ಶಾಲೆಯಲ್ಲಿ ಈಗ ಏನು ಈ ದಿನ ನಡೆದಿದೆ ಅಂಕುರ ಅನ್ನೋ ಕಾರ್ಯಕ್ರಮ, ಮಗು ತನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಅಕ್ಷರಾಭ್ಯಾಸದ ಕಾರ್ಯಕ್ರಮ. ಇದು ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ, ಹಿಂದೂ ಸಂಸ್ಕೃತಿನಲ್ಲಿ ಮೊದಲಿಂದನೂ ಇದು ಆಚರಣೆಯಲ್ಲಿತ್ತು. ಕೆಲ ಕಾಲ ಬೇರೆ ಬೇರೆ ಕಾರಣಗಳಿಂದ ಮರೆಯಾಗಿತ್ತು. ನಮ್ಮ ಶಾಲೆಯಲ್ಲಿ ಮೊದಲಿಂದಲೂ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾದ ಕಾರಣ, ಕೆಲವು ಪೋಷಕರಿಗೆ ಶಕ್ತಿ ಇರೋದಿಲ್ಲ ಶೃಂಗೇರಿವರೆಗೂ ಹೋಗಿ
ಪ್ರಥಮ ಅಕ್ಷರಾಭ್ಯಾಸ ಮಾಡುವಂಥ ಶಕ್ತಿ ಇರೋದಿಲ್ಲ, ಕೆಲವ್ರಿಗೆ ಸಮಯ ಇರೋದಿಲ್ಲ, ಅಥವಾ ಕೆಲವರಿಗೆ ಅದನ್ನು ಮಾಡಿಸ್ಬೇಕು ಅಂತಲೂ ಗೊತ್ತಿರೋದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ನಮ್ಮ ಶಾಲೆಯಲ್ಲಿನೇ ಒಂದು ಕಡೆ ಸುಮಾರು ಒಂದು 80 ಮಕ್ಕಳು ಇವತ್ತು ತಮ್ಮ ಪೋಷಕರ ಜೊತೆಯಲ್ಲಿ ಬಂದು ಅಕ್ಷರಾಭ್ಯಾಸದ ಓಂ ಪ್ರಥಮ ಅಕ್ಷರವನ್ನು ಬರೆಯೋದ್ರ ಮೂಲಕ ಪ್ರಾರಂಭ ಮಾಡಿದ್ದಾರೆ. ಇದು ಮಗು ಈ ಸಂದರ್ಭದಲ್ಲಿ ಮಗು ಮತ್ತು ತಂದೆ ತಾಯಿ ಜೊತೆಲಿದ್ದಾಗ ಈ ನಮ್ಮ ದಿವ್ಯ ಸಾನ್ನಿಧ್ಯ ಏನು ಶ್ರೀಗಳು ಹೇಳ್ತಾರೆ, ತಂದೆ ತಾಯಿಗೆ ಮತ್ತು ತಾಯಿಗೆ ಅವ್ರ ಕರ್ತವ್ಯಗಳನ್ನ ನೆನಪಿಸ್ತಾರಲ್ಲ, ಅದು ಬಹಳ ಮುಖ್ಯವಾದ ಅಂಶ ಅಂತ ಅನಿಸುತ್ತೆ. ನಮ್ಮ ಆಶಯ ಅಂತೂ ಮಗು ಮೊದಲು ಸ್ವಾವಲಂಬಿ ಆಗಬೇಕು, ತನ್ನ ಕುಟುಂಬಕ್ಕೆ ಆಸರೆ ಆಗಬೇಕು, ಮತ್ತು ಗ್ರಾಮ, ಸಮಾಜ, ದೇಶ, ಈ ಪ್ರಪಂಚಕ್ಕೆ ಬೆಳಕಾಗುವ ಮಾದರಿನಲ್ಲಿ ಬೆಳೀಲಿ ಅಂತ ಆಶಯದೊಂದಿಗೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರ ಸಹಕಾರ ಸಿಕ್ಕಿದೆ. ತುಂಬ ಆಸಕ್ತಿಯಿಂದ, ಶ್ರದ್ಧೆಯಿಂದ ಮಾತೆಯರು ಮತ್ತು ಮಕ್ಕಳು ಎಲ್ಲರೂ ಭಾಗವಹಿಸಿದ್ದಾರೆ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಶಾಲೆ ಪ್ರಾರಂಭ ಮಾಡಿದ್ದೇನೆ ಗ್ರಾಮಾಂತರ ಪ್ರದೇಶದಲ್ಲಿ ಕೆಳಮಧ್ಯಮ ವರ್ಗದ ಜನರಿಗೆ ಶಾಲೆ ಇಟ್ಟಬೇಕು ಅಂತೇಳಿ. ಶ್ರೀಮಂತರಿಗಾಗಿ 100 ಶಾಲೆಗಳು ಲಕ್ಷಾಂತರ ಹಣ ತಗೊಂಡು ಶಾಲೆಗಳು ನಡೀತಾ ಇದ್ದಾವೆ. ನಮ್ಮ ಗುರಿ ಇದ್ದಿದ್ದು ನಮ್ಮ ಊರಿನ ಸುತ್ತಮುತ್ತ ಇರುವಂಥ ಬಡವರಿಗೆ ಅಥವಾ ಅಲ್ಪ ಆದಾಯ ಇರುವಂಥವ್ರಿಗೂ ಸಹ ಶಾಲೆ ಇಟ್ಟಬೇಕು ಅಂತೇಳಿ. ಹಂಗಾಗಿ ಶಾಲೆ ನಡೆಯೋದಕ್ಕೆ ಏನು ಅಗತ್ಯ ಇದೆಯೋ ಅಷ್ಟು ಮಾತ್ರ ಶುಲ್ಕ ಅದನ್ನು ಸ್ವೀಕರಿಸ್ತಾ ಶಾಲೆ. ಯಾವುದು ಡೊನೇಷನ್ನು, ಕ್ಯಾಪಿಟೇಷನ್ ಶುಲ್ಕ ಅದು ಯಾವುದೂ ಇಲ್ಲ, ಅಥವಾ ಮರೆಮಾಚಿದ ಶುಲ್ಕನೂ ಇಲ್ಲ. ಹಾಗೆ ಅತ್ಯಂತ ಕಡಿಮೆ ಅಥವಾ ಕನಿಷ್ಠ ಶುಲ್ಕದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುವ ಪ್ರಯತ್ನ ಶಾಲೆ ಮಾಡ್ತಾ ಬಂದಿದೆ. 20 ವರ್ಷ ಶಾಲೆ ಪ್ರಯತ್ನ. ಈ ವರ್ಷದ ಏನು ನಮ್ಮ SSLC ರಿಸಲ್ಟನ್ನು ಗಮನಿಸಿದಾಗ ಇಡೀ ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಎಲ್ಲ ಸ್ಥಾನಗಳನ್ನು ಸಹ ನಮ್ಮ ಶಾಲೆ ಪಡ್ಕೊಂಡಿದೆ. ಅದು ವಿಶೇಷ ಏನು ಅಂದರೆ, ಈ ಸಲದ ಪರೀಕ್ಷೆ SSLC ರಾಜ್ಯಾದ್ಯಂತ ತುಂಬ ಕಟ್ಟುನಿಟ್ಟಾಗಿ ನಡೆದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕಾದಂಥದ್ದು. ಅಂಥ ಕಟ್ಟುನಿಟ್ಟಿನ ವಾತಾವರಣದಲ್ಲೂ ಸಹ ನಮ್ಮ ಮಕ್ಕಳು ತಮ್ಮ ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನ ಯಥಾವರ್ಷ ಪ್ರತಿ ವರ್ಷದಂತೆ ಈ ಸಲವೂ ಸಹ ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಇದು ನಾವು ನಮ್ಮ ಪ್ರಾಮಾಣಿಕವಾಗಿ ನಮ್ಮ ಶಿಕ್ಷಕರು ಅಥವಾ ಶಾಲೆಯಲ್ಲಿ ಇರುವಂಥ ವಾತಾವರಣನ ಈ ಏನು ಫಲಿತಾಂಶ ಬಿಂಬಿಸುತ್ತೆ ಅಂತೇಳಿ ನನಗನ್ಸುತ್ತೆ.